ಬಿಸಿ ಸೂಜಿಯಿಂದ ಮಗುಗೆ ಸುಡೋದು, ಚುಟ್ಕಿ ಇಡೋದು. ಬಿಸಿ ಬಿಸಿ ಸೂಜಿ, ಬಿಸಿ ಬಿಸಿ ರಾಡಿಂದ ಮಗುಗೆ ಚುಟ್ಕಿ ಇಡೋದು. ಇದೊಂದು ಪದ್ಧತಿ ಆಗ್ಬಿಟ್ಟಿದೆ ಭಾರತ ದೇಶದಲ್ಲಿ. ಕಮ್ ಕ್ಲೋಸರ್, ಲುಕ್ ಎಟ್ ದಿಸ್. ಇಲ್ಲಿ ನೋಡಿ ಹೊಟ್ಟೆ ಮೇಲೆ. ಓಕೆ ಬೇಬಿ, ಓಕೆ. ಇದಕ್ಕೆ ಬ್ರ್ಯಾಂಡಿಂಗ್ ಅಂತ ಹೇಳ್ತಾರೆ. ಬ್ರ್ಯಾಂಡಿಂಗ್ ಈಸ್ ಒನ್ ಟ್ರೆಡಿಷನಲ್ ಪ್ರಾಕ್ಟೀಸ್ ವಿಚ್ ಹ್ಯಾಸ್ ನೋ ಸೈಂಟಿಫಿಕ್ ಎವಿಡೆನ್ಸ್, ನೋ ಸೈಂಟಿಫಿಕ್ ಬೆನಿಫಿಟ್ಸ್, ಏನೂ ಇಲ್ಲ. ಒನ್ ಆಫ್ ದ ಬಿಗ್ಗೆಸ್ಟ್ ಮಿತ್ಸ್, ಮಿಸ್ಬಿಲೀಫ್ಸ್, ಸೂಪರ್ಸ್ಟಿಷನ್. ಯಾಕೆ ಮಾಡ್ತಾರೆ ಚುಟ್ಕಿ ಅಂದ್ರೆ ಹೇಳಿದ್ರೆ, ರೀಸನ್ ಕೇಳಿದ್ರೆ, ಸರ್ ಅದು ದೃಷ್ಟಿ ಆಗಲ್ಲ, ಜಾಂಡೀಸ್ ಬರಲ್ಲ, ಇನ್ಫೆಕ್ಷನ್ ಬರಲ್ಲ, ಅದು ಬರಲ್ಲ, ಟೈಫಾಯ್ಡ್ ಬರಲ್ಲ, ನಿಮೋನಿಯಾ ಬರಲ್ಲ, ಮಗು ಸ್ಟ್ರಾಂಗ್ ಆಗಿ ದೊಡ್ಡ. ಎಲ್ಲ ಸುಳ್ಳು, ಎಲ್ಲ ಮಣ್ಣು, ಸುಳ್ಳು, ಭ್ರಮೆ. ದಯವಿಟ್ಟು ಇಲ್ಲಿ ನೋಡಿ ಪಾಪ ಅವನಿಗೀಗ ಏನು ಮಾಡಬೇಕು? ಇಲ್ಲಿ ನೋಡಿ ಮಾರ್ಕ್ಗಳು. ಏನಾರು ಇನ್ಫೆಕ್ಷನ್ ಸಕ್ಸಸ್ ಆಗ್ತಿದ್ರೆ ಯಾರು ಜವಾಬ್ದಾರಿ? ಸೊ ಇದೆಲ್ಲ ಡೇಂಜರಸ್ ಪ್ರಾಕ್ಟೀಸಸ್ ಮಾಡಬೇಡ್ರಿ ದಯವಿಟ್ಟು. ಯಾಕ್ರಿ? ನಾ ಎಷ್ಟು ಸಲ ಹೇಳಿದ್ದೀನಿ, ಈ ಚುಟ್ಕಿ ಪುಟ್ಕಿ ಸುಡೋದು, ಬಾಯಲ್ಲಿ ಏನೇನೋ ಹಾಕೋದು, ಅದೆಲ್ಲ ಮಾಡಬಾರ್ದು. ಮಕ್ಕಳಿಗೆ ತೊಂದರೆ ಆಗಿದೆ, ಆಗ್ತಾ ಇದೆ. ದಿಸ್ ಇಸ್ ಆಲ್ ರಾಂಗ್, ಮಿಸ್ಬಿಲೀವ್ಸ್. ಯಾವ ಕಾಲದಲ್ಲಿ ಇದೀವಿ ನಾವು? 21st ಸೆಂಚುರಿನ ಇದು, ಯಾವ ಸೆಂಚುರಿ ಗೊತ್ತಾಗ್ತಿಲ್ಲ. ಎಜುಕೇಟೆಡ್ ಫ್ಯಾಮಿಲೀಸು ಮಾಡ್ತಾರೆ, ಸುಮಾರು ಕಡೆ ಮಾಡ್ತಾರೆ, ಬೆನಿಫಿಟ್ಸ್ ಏನೂ ಇಲ್ಲ. ದಯವಿಟ್ಟು ಈ ಪದ್ಧತಿಗಳು ಸ್ಟಾಪ್ ಮಾಡಿ. ಓಕೆ, ಈಗ ನಾಳೆ ನೋಡಿ ಬಾಡಿ ಬಿಲ್ಡರ್ ಆಗ್ತಾನೆ, ಬಾಡಿ ತೋರ್ಸಕ್ಕಾಗಲ್ಲ, ಚುಟ್ಕಿ ಡಿಸೈನ್ ಇದೆ ಹೊಟ್ಟೆ ಮೇಲೆ, ಎದೆ ಮೇಲೆ. ಸೊ ಜೋಕ್ಸ್ ಅಪಾರ್ಟ್, ದಿಸ್ ಇಸ್ ಡೇಂಜರಸ್, ದಿಸ್ ಇಸ್ ರಿಡಿಕ್ಯುಲರ್, ದಿಸ್ ಇಸ್ ಪ್ರಿಪಾಸ್ಟ್ರಸ್, ಮೀನಿಂಗ್ಲೆಸ್. ಇದು ಮಾಡಬೇಡಿ ದಯವಿಟ್ಟು. ಎದೆ ಹಾಲು ಕುಡಿಸಿ, ಡಾಕ್ಟರ್ಸ್ ಡ್ರಾಪ್ಸ್ ಕೊಟ್ಟರೆ ವಿಟಮಿನ್ಸ್ ಕುಡಿಸಿ. ನಿಮಗೆ ಚುಟ್ಕಿ ಹಾಕೋ ಇಷ್ಟ ಇದ್ರೆ ಒಬ್ರಿಗೊಬ್ರು ಹಾಕ್ಕೊಳ್ಳಿ. ಅಜ್ಜಿ ಅಜ್ಜಂಗೆ ಹಾಕಿ, ಗಂಡ ಹೆಂಡತಿಗೆ ಹಾಕಿ, ಹಾಕ್ಬಿಡಿ. ಅದು ಡೇಂಜರಸ್. ಇವಾಗ ಹಾಕ್ಬಿಡ್ತೀರಾ ಚುಟ್ಕಿಗಳು. ಮಾಡಬೇಡ್ರಿ ಚುಟ್ಕಿಗಳು, ಪ್ಲೀಸ್. ಮೈ ಹಂಬಲ್ ರಿಕ್ವೆಸ್ಟ್. ಅವ್ನ ಪಾಪ ಅತ್ತಿ ರಿಕ್ವೆಸ್ಟ್ ಮಾಡ್ಕೊಂಡು ಬಂದಿದ್ದಾನೆ. ಪ್ಲೀಸ್, ಮೈ ಹಂಬಲ್ ರಿಕ್ವೆಸ್ಟ್, ಮಾಡಬೇಡಿ. ಥ್ಯಾಂಕ್ ಯು ಸೋ ಮಚ್.